ನಮಸ್ಕಾರ. ನಮಸ್ಕಾರ ಸರ್, ಈಗ ಈ ಬಾರಿ ಭಾಳಷ್ಟು ಮೋದಿ ಅಲೆ ಇದೆ, ಅದ್ರ ಬಗ್ಗೆ ತಮ್ಮದೇನು ಅನಿಸಿಕೆ? ಈ ಸಲ ಮೋದಿ ಅಲೆ ಎಲ್ಲಿಯೂ ಪೂರ್ತಿ ಇಂಡಿಯಾನಾಗೂ ಎಲ್ಲಿಯೂ ಇಲ್ಲ. ಯಾಕಂದ್ರೆ ಜನ ಮೋದಿದು 10 ವರ್ಷದಿಂದ ತಿಳ್ಕೊಂಡು ಬಿಟ್ಟಿದ್ದಾರೆ. ಮೋದಿ ಸುಳ್ಳುಗಾರ, ಮೋದಿ ಎಲ್ಲ ರೀತಿಯಿಂದ ಸುಳ್ಳು ಹೇಳ್ಕೊತ ಬಂದಿದ್ದಾನೆ. ಯಾವುದೂ ಸಮಸ್ಯೆಗಳಿಗೆ ಸ್ಪಂದಿಸಂಗಿಲ್ಲ ಮತ್ತು ಎಲ್ಲ ದುಬಾರಿ ಆಗಿಬಿಟ್ಟಿದೆ ಅನ್ನೋದು ಮೋದಿ ಅಲೆ ಇಲ್ಲ. ಜನರು ಎಲ್ಲರೂ ಎಚ್ಚೆತ್ತು ಬಿಟ್ಟಿದ್ದಾರೆ ಈ ಸಲ. ಇಲ್ಲ ಸರ್, ಆದ್ರೂ ಕೂಡ ಎಷ್ಟೋ ಜನ ನಾವು ಕೇಳಿದಾಗ ಈಗ ಒಂದು ನಮ್ಮ ಸಮೀಕ್ಷೆ ಪ್ರಕಾರ ಬರೀ ಮೋದಿ 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 ಅಂತಾರೆ. ಯಾಕಂದರೆ ಯುವಕರ ಮೈಂಡಲ್ಲಿ ಮೋದಿ ಒಂದು ಕೂತ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲ ಮೋದಿ ಅಂಥೇಳಿ ಈ ಸಲ ಅಂಕರು ಎಲ್ಲಿಯೂ ಕೇಳಕ್ಕೆ ಬಂದಿಲ್ಲ. ಅವು ಕೆಲವು ಮಂದಿ ಅವ್ರ ಕಾರ್ಯಕ್ರಮನಾಗೆ ಹೇಳಿ ಮೋದಿ ಮಾಡಿಸ್ತಾರೋ ಹೊರತು ಸಾಮಾನ್ಯ ಜನರು ಏನು ತೊಂದರೆಗೆ ಒಳಗಾಗಿದ್ದಾರೆ. ಈಗ ಎಲ್ಲ ದುಡ್ಡು, ಎಲ್ಲ ಸಮಸ್ಯೆಗಳು, ಎಲ್ಲ ಮಟೀರಿಯಲ್ ಎಲ್ಲ ಕಾಸ್ಟ್ಲಿ ಆಗಿದ್ದರಿಂದ ಆ ಜನಕ್ಕೆ ಎಲ್ಲರೂ ಏನೂ ಅವ್ರ ಮೋದಿ ಅಲ್ಲೇ ಇಲ್ಲ ಈ ಸಲ. ಈ ಬಾರಿ ಐದು ಗ್ಯಾರಂಟಿ ಫಸಲಿಸುತ್ತಾ? ಈ ಸಲ 5 ಗ್ಯಾರಂಟಿ ಮತ್ತು ಮುಂದಿನ ಗ್ಯಾರಂಟಿನೂ ಫಸಲಿಸ್ತಾ ಇದೆ. ಯಾಕಂದ್ರೆ ಈಗ 2000 ಬರ್ತಾಯಿದೆ ಇದೆ, ಮುಂದಿನ ದಿನದಲ್ಲಿ 8500 ಬರ್ತದೆ. ಒಂದು ಎಂಥ ಬಡು ಇದ್ದರೂ 10,500ರಲ್ಲಿ ಚಲೋ ದೊಡ್ಡ ಮನಿ ಫ್ಯಾಮ್ಲಿನೂ ಅದ್ರಾಗ ಮೇಂಟೈನ್ ಆಗ್ತೈತಿ. ಅದರ ಸಲುವಾಗಿ ಆ ಗ್ಯಾರಂಟಿ ಈಗ ಆಲ್ರೆಡಿ ಕೊಟ್ಟಿದ್ದ ಗ್ಯಾರಂಟಿ ಮಾತಿನಂಗೆ ನಡೆದಿದ್ದಾರೆ. ಈಗ ಮುಂದೂ ಬರೋ ಗ್ಯಾರಂಟಿಗೂ ನಡೀತಾರೆ ಅನ್ನೋದು ಜನಕ್ಕೆ ಇದು ಗ್ಯಾರಂಟಿ ಇದೆ. ಹೌದು ಸರ್, ಈಗ ನಿಮ್ಮ ಪ್ರಧಾನಮಂತ್ರಿ ಯಾರು ಅಂತ ಹೇಳ್ತೀರಾ? ನಮ್ಮ ಪ್ರಧಾನಮಂತ್ರಿ ನಮ್ಮ ಮೆಜಾರಿಟಿ ಬಂದ ಮ್ಯಾಗ ಎಲ್ಲರೂ ಇಂಡಿಯಾಗೆ ಒಕ್ಕೂಟದವ್ರು ಕುಂತು ಒಂದು ಡಿಸೈಡ್ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ಲೋಕಸಭಾ ಕದನದಲ್ಲಿ ಭಾಳಷ್ಟು ಈ ಬಿರಿ ಬಿಸಿಲಿನಲ್ಲಿ ಸಾಕಷ್ಟು ಮತದಾರರು ಇವತ್ತು ನರೇಂದ್ರ ಮೋದಿಯವರನ್ನ ಗೆಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಓಡಾಡ್ತಾ ಇದ್ದಾರೆ. ಆದರೆ ಸಾಕಷ್ಟು ಕಡೆ ಈ ಕಾಂಗ್ರೆಸ್ ಗ್ಯಾರಂಟಿ ಇವತ್ತು ಫಸಲಿಸುತ್ತಾ, ಈ ಕಾಂಗ್ರೆಸ್ ಗ್ಯಾರಂಟಿಯಿಂದ ಮಹಿಳೆಯರ ಮತಗಳೆಲ್ಲ ಕಾಂಗ್ರೆಸ್ಗೆ ಹೋಗ್ತಾ ಇದೆ. ತಮ್ಮ ಅಭಿಪ್ರಾಯ ಏನು ಸರ್? ಇದೊಂದು ಭಾರತ ದೇಶದ ಅಳಿವುಳಿವಿನ ಚುನಾವಣೆ. ಇದು ಯಾವ ಗ್ಯಾರಂಟಿ ಹಾಗೂ ಇದು ಏನೂ ಸಂಬಂಧ ಇಲ್ಲ. ನಮ್ಮ ವಿಶ್ವ ನಾಯಕ ಮೋದಿಯವರ ನೆಚ್ಚಿ ನಮ್ಮ ಭಾರತ ದೇಶ ಈ ಒಂದು 5 ವರ್ಷದೊಳಗೆ ಜಗತ್ತಿನೊಳಗೆ 3ನೇ ದೇಶ ಆಗಿ ನಮ್ಮ ದೇಶ ಎಲ್ಲ ವಿಶ್ವದೊಳಗೂ ನಮ್ಮ ದೇಶ ಕಂಡು ಬರಕತ್ತೈತಿ. ಯಾವ ಗ್ಯಾರಂಟಿನೂ ನಡೆಯುವುದಿಲ್ಲ. ಈ ನಮ್ಮ ಮೋದಿಯವರ ನೋಡಿ ಮೋದಿಯವರ ಅಭಿವೃದ್ಧಿ, ಈಗ ಸಡಕ್ ಯೋಜನೆ ಆಗಲಿ, ಆಮೇಲಿಂದ ಕೃಷಿ ಸಮ್ಮಾನ ಯೋಜನೆ ಆಗಲಿ, ಆಮೇಲಿಂದ ಮನೆ ಲ್ಯಾಟ್ರಿನ್ ಆಯಿತು, ಎಲ್ಲ ಒಂದು ಮೋದಿಯವರ ಒಂದು ಉಜ್ವಲ ಯೋಜನೆ, ಇವೆಲ್ಲ ನೆಚ್ಚಿ ಬಹಳ ಉತ್ಸಾಹದಿಂದ ಮಹಿಳೆಯರು, ಹಿಂದೂ ಅಲ್ಲ ಮುಸ್ಲಿಮ್ ಅಲ್ಲ, ಎಲ್ಲರೂ ಭಾರತ ದೇಶ ಉಳಿಬೇಕು ಅಂತಂದು ಈ ಚುನಾವಣೆಗೆ ಮೋದಿಯವರಿಗೆ ಸಿಕ್ಕಾಪಟ್ಟಿ ಬೆಂಬಲ ಆಗ್ತಿದೆ. ಶಾಂತಿಯುತ ನಡೆದಿದೆ ಇಲ್ಲಿ ಬಾಗಲಕೋಟೆಯಲ್ಲಿ ಮತದಾನ. ಸರ್, ಈಗ ನರೇಂದ್ರ ಮೋದಿಯವರು ಪ್ರತಿ ಅಕೌಂಟಿಗೆ ಒಂದು 15 ಲಕ್ಷ ಹಾಕ್ತೀನಿ ಅಂದಿದ್ರು, ಅದ್ರ ಬಗ್ಗೆ ತಾವು ಹೇಳ್ತೀರಿ? ಅದು 15 ಲಕ್ಷ ಅಂತಂದರೆ ಹೆಂಗೆ, ಸ್ವಿಸ್ ಬ್ಯಾಂಕ್ದಲ್ಲಿ ಇರೋಂಥ ಕಾಂಗ್ರೆಸ್ ದುರಿನವರು ಹಣ ಏನಿದೆ ಅದು ರಿಟರ್ನ್ ಬಂತಪ್ಪ ಅಂತಂದ್ರೆ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ, ಅದು ಕಾಂಗ್ರೆಸ್ದವರಿಗೆ ಮಿಸ್ಟೇಕ್ ಆಗಿದೆ. ಅದು ಇರೋದೇ ಕಾಂಗ್ರೆಸ್ದ ಹಣ. ಆ ಹಣ ರಿಟರ್ನ್ ಬಂತಪ್ಪ ಅಂತಂದ್ರೆ ಎಲ್ಲ ಬಡವರಿಗೆ 15 ಲಕ್ಷ ಹಾಕ್ತೀವಿ ಅಂತಂದಿದ್ದು. ಅದು ಕಾಂಗ್ರೆಸ್ ತಪ್ಪು ತಿಳುವಳಿಕೆಯಿಂದ ಅದು ಒಂದು ಹಾದಿ ತಪ್ಪಿಸಾಕತ್ತಿದ್ದಾರೆ. ಸರ್, ಈಗ ರಾಮ ಮಂದಿರ ಕಟ್ಟಿಸಿರೋದ್ರಿಂದ ಏನಾದರೂ ಜನಗಳಿಗೆ ಅದ್ರ ಬಗ್ಗೆ, ಅಂದರೆ ರಾಮ ಮಂದಿರದಿಂದ ವೋಟಿಂಗ್ ಜಾಸ್ತಿ ಆಗ್ಬೋದಾ? ಆಗ್ತಾಯಿದೆ. ಇದು ಒಂದು 500 ವರ್ಷದ ಒಂದು ನ್ಯಾಯ. ಏನು ಮೋದಿಯವರು ಬಂದ ಕೂಡಲೇ ಬೆನ್ನಿಯೊಳಗೆ ಒಂದು ಕೂದಲ ಹೆಂಗೆ ತೆಗಿತಾರೆ ಆ ಟೈಪ್ ತೆಗೆದು ಒಂದು ಎಲ್ಲಿ ಹಿಂದೂ ಮುಸ್ಲಿಮ್ ಎಲ್ಲಿ ದಾಂಧಲೆ ಆಗಲಾರ್ದ ಶಾಂತ ರೀತಿಯಿಂದ ಇದೊಂದು ಇಶ್ಯೂ ಒಂದು ಕ್ಲಿಯರ್ ಮಾಡಿ ಹೋದರು. ಎಲ್ಲರೂ ನೆಚ್ಚಾಕತ್ತಿದ್ದಾರೆ. ಮುಸ್ಲಿಮರು ಬಾಂಧವರು ಇದು ವಿಷಯಕ್ಕೆ ಎಲ್ಲರೂ ನೆಚ್ಚಿದ್ದಾರೆ. ಅವರು ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಅದರೊಳಗೆ ಏನು ಡಿಫ್ರೆನ್ಸೇ ಇಲ್ಲ. ಸರ್, ಮೋದಿಯವರಿಗೆ 400 ಸೀಟಿಂದ ನಾವು ಗೆಲ್ತೀವಿ ಅಂತ ಹೇಳಿದ್ದಾರೆ ಕಾನ್ಫಿಡೆಂಟ್ ಆಗಿ. ಅದ್ರ ಬಗ್ಗೆ 400 ಬರ್ತದೆ, 400 ಪಾರ್ 100% ಆಗತ್ತಿದೆ. ಕಾಂಗ್ರೆಸ್ದವರು ನಿಂತಿದ್ದವರು 230-40. ಅವರು ಗ್ಯಾರಂಟಿ 1 ಲಕ್ಷ ಕೊಡ್ತೀವಿ ವರ್ಷಕ್ಕೆ ಹೆಂಗೆ ಕೊಡ್ತಾರೆ? ನಮ್ಮ ಬಜೆಟ್ ಇರೋದು 65 ಸಾವಿರ ಕೋಟಿ ರೂಪಾಯಿ. ಇವರು 65 ಸಾವಿರ ಕೋಟಿ ಮಹಿಳೆಯರಿಗೆ 1 ಲಕ್ಷ ಕೊಟ್ಟರೆ ಮುಂದಿನ ಅಭಿವೃದ್ಧಿ ಕಾರ್ಯ ಏನಾಗ್ತಿದೆ? ಇದೊಂದು ಸುಳ್ಳು ಗ್ಯಾರಂಟಿ. ಇದೇ ಗ್ಯಾರಂಟಿಲಿದ್ದ ನಮ್ಮ ಕರ್ನಾಟಕದಲ್ಲಿ ಇದೊಂದು ತಪ್ಪು ಭಾವನೆ ಹುಟ್ಟಿ ಇದಾಗಿದೆ. ಇದು ಎಲ್ಲ ಗ್ಯಾರಂಟಿ ಜೂನ್ಲಿದ್ದ ಎಲ್ಲ ಗ್ಯಾರಂಟಿ ಅಳಕ್ಕೆ ಹೋಗ್ತಿದೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ತಮ್ಮ ಹೆಸರು ಸರ್? ಸದಾನಂದ ನಾರ, ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಖಜಾಂಚಿ. ಧನ್ಯವಾದಗಳು. ನಮಸ್ಕಾರ ಸರ್, ತಮ್ಮ ಹೆಸರು? ನನ್ನ ಹೆಸರು ಅಬ್ದುಲ್ ಅಜೀಜ್ ಕಲಾದ್ಗಿ ಪೆಂಡಾರಿ. ನಾನು ಬಾಗಲಕೋಟೆ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಆಗಿ ಈ ಬಾಗಲಕೋಟೆದು ಸಮಸ್ಯೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕರೂ ಸಮಸ್ಯೆ ಮುಗ್ದಿಲ್ಲ.
ಯಾಕಂದರೆ ಇನ್ನೂ ಶಿಕ್ಷಣ ಫ್ರೀ ಸಿಗಲಿಲ್ಲ, ನಮಗೆ ಆರೋಗ್ಯ ಸಿಗಲಿಲ್ಲ, ನಮಗೆ ಒಂದು ಜಾಬ್ ಸಿಗಲಿಲ್ಲ. ಈಗ ಬಾಗಲಕೋಟೆ ಮುಳುಗಡೆ ಆದಮೇಲೆ ಅರ್ಧ ಬಾಗಲಕೋಟೆ ಮುಳುಗಿಸಿದ್ದಾರೆ, ಅರ್ಧ ಹಾಗೆ ಓಪನ್ ಬಿಟ್ಟಿದ್ದಾರೆ. ಆ ಕಡೆ ಫುಲ್ ಡೆವಲಪ್ ಆಗಿಲ್ಲ, ಈ ಕಡೆ ಫುಲ್ ಬಿಟ್ಟಿಲ್ಲ. ಪ್ರತಿ ಮನೆಯಲ್ಲಿ ಜಾಬು, ಪ್ರತಿ ಮನೆಯಲ್ಲಿ ಕಷ್ಟ, ಆರೋಗ್ಯದ್ದು ಸಮಸ್ಯೆ ಇನ್ನೂ ಜಾಸ್ತಿ ಇದೆ. 75 ವರ್ಷ ಆಯಿತು. ಕಾಂಗ್ರೆಸ್ ಬಿ ಜೆ ಪಿ ಏನಾದ್ರು ಕೇಳೋಕೆ ಹೋದರೆ ಕಾಂಗ್ರೆಸ್ ಸಮಸ್ಯೆ ಬಿ ಜೆ ಪಿದವ್ರು ಹೇಳ್ತಾರೆ, ಬಿ ಜೆ ಪಿ ಸಮಸ್ಯೆ ಕಾಂಗ್ರೆಸ್ದವ್ರು ಹೇಳ್ತಾರೆ. ಇದನ್ನು ಬಿಟ್ಟು ಒಂದು ಹೊಸ ಪಕ್ಷ ಒಂದು ಅಲ್ಟರ್ನೇಟಿವ್ ಒಂದು ಪಾರ್ಟಿ ಬೇಕಂತ ಬಹುಜನ್ ಮುಕ್ತಿ ಪಾರ್ಟಿ ಈ ಬಾಗಲಕೋಟೆಯಿಂದ ನಾನು ಅಭ್ಯರ್ಥಿ ಆಗಿದ್ದೀನಿ. ಸರ್ ಹೌದು, ನೀವು ಅಭ್ಯರ್ಥಿ ಆಗಿದ್ದೀರಿ. ನಿಮ್ಮ ಮುಂದಿನ ನಿಲುವು ಬೈ ಚಾನ್ಸ್ ಆರಿಸಿ ಬಂದರೆ? ನಾನು ಬಂದರೆ ಸುಮಾರು 65 ಪಾಯಿಂಟಲ್ಲಿ ಅಗ್ರಿಮೆಂಟಲ್ಲಿ ನಮ್ಮ ಮನವಿ ಪತ್ರ ಇದೆ. ಈ ಲೋಕಸಭಾ ಚುನಾವಣೆಯಲ್ಲಿ 100 ಸ್ಮಾರ್ಟ್ ಸಿಟಿ ಇದೆಯಲ್ಲ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲಿ ಬಾಗಲಕೋಟೆ ಒಂದು ಹೆಸರು ಬರಬೇಕು. ಮತ್ತು ಮೂಲ ಸವಲತ್ತು ಏನು ಬೇಕು ನಮ್ಮ ಬಾಗಲಕೋಟೆ ಜನರಿಗೆ, ಪ್ರತಿ ಮನೆಗೆ ನಾವು ಅದು 100% ಅವಕಾಶ ಕೊಡ್ತೀವಿ. ಪ್ಲಸ್ ನಾವು ಬರೀ ಮಾತಾಡಲ್ಲ, ಬೇಕಾದರೆ ಸ್ಟಾಂಪ್ ಪೇಪರಲ್ಲಿ ನಾವು ಬರೆದು ಕೊಡ್ತೀವಿ. ಹೌದು ಸರ್. ಈಗ ನಿಮ್ಮ ಈ ಪಕ್ಷದಿಂದ ಎಷ್ಟು ಜನ ನಿಂತಿದ್ದಾರೆ? ಇಡೀ ಭಾರತ ದೇಶದಲ್ಲಿ ಸುಮಾರು 200 ಕ್ಯಾಂಡಿಡೇಟ್ಸ್ ನಮ್ಮದು ನಿಂತಿದ್ದಾರೆ. ಪ್ಲಸ್ ನಾವು 200 ಜನರಿಗೆ ಅಲೈನ್ಸ್ ಕೊಟ್ಟಿದ್ದೆವು. ಇದು ಟೋಟಲಿ ಪರಿವರ್ತನೆಗಾಗಿ 100% ಸಂವಿಧಾನ, ಬುದ್ಧ, ಬಸವ, ಅಂಬೇಡ್ಕರ್, ಟಿಪ್ಪು, ಸಮಾನತೆ, ಬಂಧುತ್ವ, ನ್ಯಾಯ ಆಧಾರದಲ್ಲಿ ಈ ಪಕ್ಷವನ್ನು ನಡೀತಾ ಇದೆ. ಹೌದು, ನೀವು ಕರೆಕ್ಟಾಗಿ ಹೇಳ್ತಿದ್ದೀರಾ. ಬಟ್ ಈ ಗ್ಯಾರಂಟಿಗಳ ಮಧ್ಯೆ ನೀವು ಬರ್ಬೋದಾ? ಗ್ಯಾರಂಟಿ ನೋಡಿ, ಗ್ಯಾರಂಟಿ ಅಂದರೆ ನಿಮಗೆ ಅಕ್ಕಿ ಕೊಡ್ತೀನಿ, ನಿಮಗೆ 2000 ರೂಪಾಯಿ ಕೊಡ್ತೀನಿ. ಕೊಡ್ತಿಲ್ಲ, ಆಲ್ರೆಡಿ ಕೊಡ್ತಾ ಇದ್ದಾರೆ. 2000 ರೂಪಾಯಿ ಕೊಡ್ತಾ ಇದ್ದಾರೆ. ಆದರೆ ಸ್ಕೂಲ್ ಫೀಸು ಜಾಸ್ತಿ ಎಬ್ಬಿಸ್ತಾ ಇದ್ದಾರೆ, ಪ್ರೈವೇಟೈಸೇಷನ್ ಆಗ್ತಾ ಇದೆ. ನಮಗೆ 8,000 ರೂಪಾಯಿ ಕೊಡ್ತೀನಿ ಅಂತ ಇದ್ದೀರಾ, ಆದರೆ ನಮಗೆ ಒಂದು ದುಡಿಯೋಕ್ಕೆ ಅವಕಾಶ ಕೊಡಿ ಅಂತ ಈ ಗ್ಯಾರಂಟಿ ಕೊಡಬೇಕು. ಸಂವಿಧಾನ ಯಾವ ಗ್ಯಾರಂಟಿ ಹೇಳಿದೆ ಆ ಗ್ಯಾರಂಟಿ ಕೊಡಿ. ಪಾರ್ಟಿ ಗ್ಯಾರಂಟಿ ನಮಗೆ ಬೇಕಾಗಿಲ್ಲ, ಸಂವಿಧಾನ ಕೊಟ್ಟಿದ್ದು ಗ್ಯಾರಂಟಿ ಕೊಡಿ. ಸಂವಿಧಾನ ಹೇಳಿದ್ದು ಮೂಲ ನಿಮಗೆ ಎಜುಕೇಷನ್ ಬೇಕು, ಕೊಡಬೇಕು, ಕಂಪಲ್ಸರಿ ಆ್ಯಂಡ್ ಕ್ವಾಲಿಟಿ ಅಂತ ಹೇಳಿದೆ ಸಂವಿಧಾನ. ಆದರೆ ಪಾರ್ಟಿ ಗ್ಯಾರಂಟಿ ಏನು ಹೇಳ್ತಾ ಇದೆ? ಫ್ರೀ, ಬಸ್ ಫ್ರೀ. ಓಕೆ, ಬಸ್ ಫ್ರೀ ಆಯಿತು, ದುಡಿಯೋಕ್ಕೆ ಅವಕಾಶ ಯಾಕೆ ಕೊಡಬಾರ್ದು? ನೀವು ದುಡಿಯೋಕ್ಕೆ ಅವಕಾಶ ಕೊಡಿ. ಫ್ರೀ ಆದ್ರಿಂದ ಪಾಪ ಭಾಳಷ್ಟು ಹೆಣ್ಮಕ್ಳಿಗೆ ದೇವರ ದರ್ಶನ, ತವ್ರ ಮನೆಗೆ ಹೋಗಿ ಬರೋದು, ಸಂಬಂಧಿಕರ ಮದುವೆಗೆ ಹೋಗಿ ಬರೋದು, ಈಗ ಹಲವಾರು ಕಡೆ ಎಲ್ಲಿ ಹೋಗೋಕೆ ಆಗ್ತಿರ್ಲಿಲ್ಲ, ಹೋಗಿ ಬರೋಕೆ ಒಂದು ಅನುಕೂಲ ಆಗಿದೆ. ಒಳ್ಳೇದು. ನಮ್ಮ ಅಕ್ಕಂಗಿಯರಿಗೆ ಒಂದು ಸವಲತ್ತಾಗಿದೆ. 2,000 ರೂಪಾಯಿ ಕೊಟ್ಟಿದ್ದಾರೆ. ಅದೇ 2,000 ರೂಪಾಯಿ ತೊಗೊಂಡು ಪ್ಲಸ್ ನಮ್ಮ ಅಣ್ತಂಬ್ರಿಂದ ಅಕ್ಕಂಗಿಯರು 2,000 ರೂಪಾಯಿ ಇಲ್ಲ 5,000 ರೂಪಾಯಿ ತೊಗೊಂಡು ಬಸ್ಸಿಗೆ ಹತ್ತಿ ವಾಪಸ್ ಬಂದು ಖಾಲಿ ಮಾಡ್ತಾ ಇದ್ನು. ಅದು ಬೇರೆ, ನಿಮ್ಮ ಪರ್ಸನಲ್ ಖರ್ಚು ಬೇರೆ. ಯಾಕಂದ್ರೆ ನೀವು ಯಾವತ್ತು ಯಾವುದೋ ಒಂದು ಮದುವೆಗೆ ಹೋಗ್ಬೇಕಂದ್ರೆ ಗಂಡಸರಿಗೆ ಯಾಕೆ ಕೊಟ್ಟಿಲ್ಲ ನೀವು? ಗಂಡಸರಿಗೆ ಕೊಟ್ಟರೆ ಅವ್ರು ದುಡಿಯೋಕೆ ಒಂದು ಅವಕಾಶ ಸಿಗ್ತಿತ್ತಲ್ಲ, ಅವರು ಹೋಗ್ತಿದ್ರು, ಊರು ಬಿಟ್ಟು ಹೋಗಿ ದುಡಿದು ಸಾಯಂಕಾಲವರೆಗೆ ಬರ್ತಿದ್ರು. ಹೆಣ್ಮಕ್ಳು ಹೆಂಗೂ ದುಡಿತಾರೆ, ಹೆಣ್ಮಕ್ಳಿಗೆ ಇಲ್ಲಲ್ಲ, ಹೆಣ್ಮಕ್ಳಿಗೆ ಫ್ರೀಡಮ್ ಇಲ್ಲಲ್ಲ. ಯಾಕಂದ್ರೆ ಯಾವತ್ತು ನಮಗೆ ಸ್ವತಂತ್ರ ಸಿಗುತ್ತೆ ಅವತ್ತು ಹೆಣ್ಮಕ್ಳಿಗೆ ಫ್ರೀಡಮ್ ಅಂತಿದೆ, ಬಟ್ ಅದು ಇರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದು ಅದು ಮಾಡಿದೆ ಅಂತ ಹೇಳಿ. ಅದ್ರ ನೌಕರಿ ನೀವು ಕೊಡಲ್ಲ. ಮನೆ ಬಿಟ್ಟು ಹೋಗಿ ಮನೆಯಲ್ಲಿ ಇರಿ, ಇಲ್ಲಾಂದ್ರೆ ಮನೆ ಬಿಟ್ಟು ಆಚೆ ಹೋಗಿ, ಬಟ್ ನೌಕರಿ ಕೊಡಲ್ಲ, ಎಜುಕೇಷನ್ ಕೊಡಲ್ಲ. ಎಷ್ಟು ಎಜುಕೇಷನ್ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ, ಎಷ್ಟು ಅವರಿಗೆ ನೌಕರಿಯಲ್ಲಿ ಸವಲತ್ತನ್ನು ಕೊಟ್ಟಿದ್ದಾರೆ. ಸಮಾನತೆಯಲ್ಲಿ ನಾವು ಒಳ್ಳೆಯದು, ಸಮಾನತೆ ಇದೆ. ಬಟ್ ಅನುಭವದಲ್ಲಿ ಪ್ರಾಕ್ಟಿಕಲ್ ಆಗಿ ನೀವು ಕೊಡಿ ಅವರಿಗೆ. ಪ್ರಾಕ್ಟಿಕಲ್ ಆಗಿ ಒಂದು ಮನೆಗೆ ಒಂದು ಹೆಣ್ಮಕ್ಳಿಗೂ ಒಂದು ಜಾಬ್ ಕೊಡಿ, ಗಂಡು ಮಕ್ಳಿಗೂ ಒಂದು ಜಾಬ್ ಕೊಡಿ, ಆವಾಗ ಸಮಾನತೆ ಬರುತ್ತೆ. ಸುಮಾರು ಜನ ಕಲ್ತಿದ್ದವರು ಅವರು ಪರೇಶಾನ್ ಇದ್ದಾರೆ, ಕಲ್ತಲಾರ್ದು ಹುಡುಗರು ಅವರು ಪರೇಶಾನ್ ಇದ್ದಾರೆ. ಬೇರೆ ಉದ್ಯೋಗ ಮಾಡ್ಬೋದಲ್ಲ, ಬೇರೆ ಸಾಕಷ್ಟು ಅವಕಾಶ ಯಾರು ಕೊಡಬೇಕು? ಅವಕಾಶ ಸರ್ಕಾರ ಕೊಡಬೇಕು. ಸರ್ಕಾರ ಜನರದ್ದು ಓಟು ಮತ್ತು ಜನರ ಟ್ಯಾಕ್ಸಿಂದ ನಡೆಯುತ್ತೆ, ತನ್ನ ಮನಸ್ಸಿಂದ ನಡೆಯಲ್ಲ. ಸರ್ಕಾರ ಜನರಿಗಾಗಿ, ಜನಗೋಸ್ಕರ ಕೆಲಸ ಮಾಡೋದು. ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮತದಾರರಿಂದ ನಾನು ಹೇಳ್ತಾ ಇದ್ದೀನಿ, 75 ವರ್ಷ ಆಯಿತು ಕಾಂಗ್ರೆಸ್ BJP ನಿಮ್ಮನ್ನು ಮೋಸ ಮಾಡ್ತಾ ಇದೆ. ಪದೇ ಅವರು ಚಾಕ್ಲೇಟ್ ಕೊಡ್ತಾ ಇದ್ದಾರೆ. ನಿಜವಾದ ಮೂಲ ಸವಲತ್ತನ್ನು ಕೊಡಬೇಕು ಈ ದೇಶದಲ್ಲಿ. ಪ್ಲಸ್ಸು ಇವತ್ತು 8-15 ದಿನ ಮುಂಚೆ ಏನು ಸರ್ವೆ ಆಗ್ತಾ ಇದೆ ಇಡೀ ಭಾರತ ದೇಶದಲ್ಲಿ, ಚುನಾವಣೆ ಕಮಿಷನ್ ಮೇಲೆ ನಂಬಿಕೆ ಇಲ್ಲ ಜನರಿಗೆ. ಯಾಕೆ 28% ಜನ ಸರ್ವೆ ಕೊಟ್ಟಿದ್ದಾರೆ? ಯಾಕಂದರೆ EVM ಮಷೀನು ಮೂಲ ನಮ್ಮ ಹಕ್ಕನ್ನು ಕಸಿತಾ ಇದೆ, ಓಟಿನ ಹಕ್ಕು. ಹೌದು, ಈಗ BJP ಬೈ ಚಾನ್ಸ್ BJP ಬಂದರೆ ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ತಿದ್ದುಪಡಿ ಬೇರೆ, ಬದಲಾವಣೆ ಬೇರೆ. ಸಂವಿಧಾನದಲ್ಲಿ ತಿದ್ದುಪಡಿನ ಅವಕಾಶ ಇದೆ. ಸುಮಾರು ಕಾಂಗ್ರೆಸ್ಸೇ ತಿದ್ದುಪಡಿ ಮಾಡಿದೆ, ಸುಮಾರು ಅಮೆಂಡ್ಮೆಂಟ್ ಮಾಡಿದೆ. ಬದಲಾವಣೆ ಅಂತ ಯಾವುದೇ ಕಾನೂನು ಭಾರತ ದೇಶದಲ್ಲಿಲ್ಲ. ಸಂವಿಧಾನದಲ್ಲಿ ಅವರು ಬದಲಾವಣೆ ಮಾಡ್ತೇನೆ ಅಂತ ಇದ್ದಾರಲ್ಲ, ಸಮಾನತೆ ತೋರ್ಸಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಅವರು ನಾಟಕ ಮಾಡ್ತಾ ಇದ್ದಾರೆ, ಬರೀ ನಾಟಕ ಮಾಡ್ತಾ ಇದ್ದಾರೆ. ಅವರು ನಿಜವಾದ 10 ವರ್ಷ ಅವರಿಗೆ ಅವಕಾಶ ಏನು ಸಿಕ್ಕಿತ್ತು, ಜನ ಕೊಟ್ಟಿದ್ರು, ಬಟ್ ಅವರು ಇಡೀ ದೇಶಕ್ಕೆ ಹಾಳು ಮಾಡಿದ್ದಾರೆ. ಅವ್ರು ಹಾಳು ಮಾಡಿದ್ದಾರೆ ಅಂದರೆ ಇವರು ಎಷ್ಟು ವಿರೋಧ ಮಾಡಿದ್ದಾರೆ. ಕಾಂಗ್ರೆಸ್ BJP ಯಾವ ಥರ ಪಿಕ್ಚರಲ್ಲಿ ವಿಲನ್ ಮತ್ತು ಹೀರೋ ಫೈಟ್ ಮಾಡ್ತಾರೆ, ಅದೇ ಥರ ಇವರು ಫೈಟ್ ಮಾಡ್ತಾ ಇದ್ದಾರೆ ಜನರಿಗೆ ತೋರ್ಸೋಕ್ಕೆ. ಇಬ್ಬರು ಒಂದೇ ಪಕ್ಷ, ಒಂದೇ ಪಾಲಿಸಿ ಇದೆ. ಇವ್ರು ಬರೀತಾರೆ, ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ. ಇವನು ಭಯ ಹುಟ್ಟಿಸ್ತಾನೆ, ಅವನು ಹೊಡಿತಾನೆ. ಒಬ್ಬರು ಹೊಡಿತಾರೆ, ಒಬ್ಬರು ಭಯ ಹುಟ್ಟಿಸ್ತಾರೆ. ಒಟ್ಟಾರೆ ನಿಮ್ಮ ನಿಲುವು ನೀವು ಗೆಲ್ಲಬೇಕು.
ನಮ್ಮ ನಿಲುವು ಏನು ನಾವು ಜನರಿಗೆ ಹೇಳ್ತಾ ಇದ್ದೀವಿ, ಒಂದು ಆಪ್ಷನ್ ಇದೆ, ಬರೀ ಕಾಂಗ್ರೆಸ್ ಬಿ ಜೆ ಪಿ ಅಲ್ಲ. ಈಗ ಬಂದು ಇಲೆಕ್ಷನ್ ನಿಂತ್ಕೊಂಡು ಹಾಂ, ಆಪ್ಷನ್ಸ್ ಕೊಟ್ಟರೆ ಈಗ ಅದು ಹೆಂಗಾಗುತ್ತೆ? ನಾವು ಮುಂಚೆ ಮಾಡ್ಬೋದಲ್ಲ? ಸುಮಾರು ನಮ್ಮ ಐಡಿಯಾಲಜಿ 78ರಿಂದ ನಡೀತಾ ಇದೆ. ಮುಂಚೆವಾಗಿ ಅಂದರೆ ಬಾಗಲಕೋಟೆಗೆ ಬಂದಿದ್ದು ನಾನು 40 ವರ್ಷ ಆದಮೇಲೆ, ನಂದು ವಯಸ್ಸು 42. ನಾನು 9 ವರ್ಷ ಆಯಿತು ಈ ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ದೆ. ಎಲ್ಲೂ ಈಗ ಯಾವುದೋ ಪಿಕ್ಚರಲ್ಲಿ ಎಲ್ಲೋ ಇವತ್ತು ಸೋಷಿಯಲ್ ಮೀಡಿಯಾ, ಈಗ ನಿಮ್ಮ ಮೀಡಿಯಾ ಇದೆಯಲ್ಲ, ಇದು ಪಬ್ಲಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾ. ಅದು ಕರೆಂಟ್ ಮೀಡಿಯಾ ಅದಲ್ಲ, ಅದು ನಮ್ಮನ್ನು ತೋರಿಸಲ್ಲ. ಇದೇ ನಿಜವಾದ ಜನ ಧ್ವನಿಯಾಗಿ ಇದೇ ಸೋಷಿಯಲ್ ಮೀಡಿಯಾ ತೋರಿಸೋದು, ಬೇರೆಯವ್ರು ತೋರಿಸಲ್ಲ. ಇದರಿಂದ ಮ್ಯಾಕ್ಸಿಮಮ್ ಸೋಷಿಯಲ್ ಮೀಡಿಯಲ್ಲಿ ನೋಡಿ, ಇವತ್ತು ನಂದು ಪ್ರಚಾರ ಸುಮಾರು 1 ಲಕ್ಷ ಫೇಸ್ಬುಕ್ ವ್ಯೂವರ್ಸ್ ಆಗಿದ್ದಾರೆ. ಯೂಟ್ಯೂಬಲ್ಲಿ 25,000 ನೋಡಿದ್ದಾರೆ ಜನ. ಓಟು ನನಗೆ ಎಷ್ಟರು ಬರಲಿ, ನಾನು ನಿಮ್ಮ ಅಂದಾಜಿಗೆ ಸೋಷಿಯಲ್ ಮೀಡಿಯಾ ಅದು ಇದು ಇಲ್ಲ, ನಾವು ಕಾಂಗ್ರೆಸ್ BJP ಥರ ಅಂದಾಜು ಮಾಡಲ್ಲ. ಯಾಕೆ ಮೋದಿ ಅವ್ರು ಹೇಳ್ತಾರೆ 400 ಬರ್ತಾರೆ ಅಂತ, ಅವರು ಅದು EVM ಸೆಟ್ಟಿಂಗ್ ಇರ್ಬೋದು, ಅವ್ರು ಹೇಳ್ಬೋದು. ನಾವು ಜನರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೀವಿ, ತಿಳಿಸ್ತಾ ಇದ್ದೀವಿ, ಅರ್ಥ ಮಾಡಿಸ್ತಾ ಇದ್ದೀವಿ. ಅವ್ರು ಎಷ್ಟರು ಓಟ್ ಹಾಕಲಿ, ನಾನು ಈಗ ಬಂದಿದ್ದೀನಿ, ಬಂದ ಮೇಲೆ ಬಾಗಲಕೋಟೆ ಲೋಕಸಭೆಯಲ್ಲಿ ಕೆಲಸ ಮಾಡ್ತೀನಿ, ನನಗೊಂದು ಅವಕಾಶ ಕೊಡಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಬೈ ಚಾನ್ಸ್ ನೀವು ಗೆದ್ರಿ ಅಂತ ಇಟ್ಕೊಂಡು ಒಂದು ಕೆಲಸ ಮಾಡ್ತೀನಿ, ಬೈ ಚಾನ್ಸ್ ಸೋತ ಮೇಲೂ ಮಾಡ್ತೀನಿ. ಯಾಕಂದರೆ ಎಷ್ಟು ಓಟ್ ಸಿಗುತ್ತೆ, ಅಪೋಸಿಷನ್ ಪಕ್ಷದ ಒಂದು ರೋಲ್ ಇರುತ್ತೆ. ಅಪೋಸಿಷನ್ ಪಕ್ಷ ಅಂದರೆ ವಿರೋಧ ಪಕ್ಷನೂ ನನ್ನ ಪಾಲು ಇರುತ್ತೆ, ನಾನು ಅದು ನಿಭಾಯಿಸ್ತೇನೆ. ಅಂದರೆ ಎಲ್ಲ ಬಡ ಜನರ ಒಂದು ಧ್ವನಿ ಎತ್ತಿರಂದಂಗೆ ಆಯ್ತು. ಎಲ್ಲರಿಗಾಗಿ, ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಗೆಲ್ಲಿ ಬೆಳ್ಳಿ ನನ್ನ ಒಬ್ಬ ನಿಮ್ಮ ಫ್ಯೂಚರ್ ಹಂಗೆ ಪ್ರತಿನಿಧಿ ಸ್ಟಾರ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ನನ್ನ ಹೆಸರು ಅಬ್ದುಲ್ ಅಜೀಜ್ ಕಲಾದಗಿ ಪೆಂಡಾರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬನ್ನಿ ವೀಕ್ಷಕರೇ, ಇಷ್ಟೊತ್ತವೆಲ್ಲ ನೋಡಿದ್ರಲ್ಲ ಈ ಸರ್ವೆ ಪ್ರಕಾರ. ಈಗ ಇಲ್ಲಿ BJP ಗೆಲ್ಲುತ್ತಾ, ಕಾಂಗ್ರೆಸ್ ಗೆಲ್ಲುತ್ತಾ, ಇಲ್ಲ ಇದರ ಮಧ್ಯೆ ಈ ಹೊಸ ಪಕ್ಷ ಗೆಲ್ಲುತ್ತಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ.